ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ರಾಮಚಂದ್ರ. ಕನ್ನಡ ಮಿತ್ರ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಪ್ರೀತಿಯ 10ನೇ ತರಗತಿ ಮಕ್ಕಳೇ, ಇಂದು ನಡೆದಂತಹ ಮ್ಯಾಥಮೆಟಿಕ್ಸ್ ಪರೀಕ್ಷೆ ಇಂದು 28/3/2026 ನಡೆದಂತಹ ಮ್ಯಾಥಮೆಟಿಕ್ಸ್ ಪರೀಕ್ಷೆಯ ಇಂಗ್ಲೀಷ್ ಮೀಡಿಯಂ 81E ಸಂಬಂಧಪಟ್ಟಂತೆ ಇದರ ಬಗ್ಗೆ ಕೀ ಆನ್ಸರ್ಸನ್ನು ಕೊಡ್ತಾ ಇದ್ದೀನಿ ಈ ವಿಡಿಯೋದಲ್ಲಿ. ಇದನ್ನು ನೋಡೋಣ ಬನ್ನಿ. ಇದಕ್ಕಿಂತ ಮೊದಲು ಒಂದು ಲೈಕ್ ಮಾಡಿ, ಒಂದು ಶೇರ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರೊಂದಿಗೆ ಹಂಚ್ಕೊಳ್ಳಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋವನ್ನು ಪ್ರಾರಂಭ ಮಾಡೋಣ. ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಮಕ್ಕಳು ಭಾಳ ಸುಲಭವಾಗಿತ್ತು. ಮೊದಲನೇ ಪ್ರಶ್ನೆ ಹೀಗಿದೆ: ದ ಪ್ರಾಬಬಿಲಿಟಿ ಆಫ್ ಆನ್ ಇಂಪಾಸಿಬಲ್ ಈವೆಂಟ್ ಈಸ್. ಇಲ್ಲಿ ಬಿ ಆಪ್ಷನ್ 0 ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಸೆಕೆಂಡ್ ಕ್ವಶನ್ ತುಂಬ ಈಸಿನ ಕೊಟ್ಟಿದ್ರು. If cosec theta is equal to 5/3, then the value of sin theta is. ಇಲ್ಲಿ ರೈಟ್ ಆನ್ಸರು 5/3, 5/4, 3/4, 3/5 ಕೊಟ್ಟಿದ್ದಾರೆ. ಇಲ್ಲಿ ರೈಟ್ ಆನ್ಸರ್ ಒಂದು ಆಪ್ಷನ್ ಡಿ 3/4, ಆಪ್ಷನ್ ಡಿ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಥರ್ಡ್ ಕ್ವಶನ್, ಕ್ವಶನ್ ನಂಬರ್ 3. The quadratic equation among the following is: option A, x minus 2 minus 3x plus 2 is equal to 0, 2x plus 3 is equal to 0, x square minus 5x plus 6 is equal to 0. Option D, tx cube 3 plus 7x plus 1 is equal to 0. ಇಲ್ಲಿ ರೈಟ್ ಆನ್ಸರು ಆಪ್ಷನ್ ಸಿ, x square minus 5x plus 6 is equal to 0. ಇದು ರೈಟ್ ಆನ್ಸರ್. ನೆಕ್ಸ್ಟ್, ಫೋರ್ತ್ ಕ್ವಶನ್. ಇನ್ ದ ಫೇರ್ ಆಫ್ ಲೈನರ್ ಈಕ್ವೇಷನ್ a1x plus b1y plus c1 is equal to 0 and a2x plus by2y plus c2 is equal to 0. If a1 by a2 is not equal b1 by b2, then the equations. ಇಲ್ಲಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಹ್ಯಾವ್ ಯೂನಿಕ್ ಸೊಲ್ಯೂಷನ್, ಸರಿಯಾದ ಉತ್ತರ ಇದಾಗಿದೆ. ನೆಕ್ಸ್ಟ್ ಕ್ವಶನ್ ಮಕ್ಕಳೇ, ಫಿಫ್ತ್ ಒನ್. ದ ವ್ಯಾಲ್ಯೂಮ್ ಆಫ್ ಸ್ಪೇರ್ ಆಫ್ ರೆಡ್ಯೂಸ್ ಆರ್ ಯೂನಿಟ್ಸ್ ಈಸ್. ಇಲ್ಲಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. 4/3 5 ಆರ್ 3 ಕ್ಯೂಬಿಕ್ ಯೂನಿಟ್ಸ್. ಇದು ರೈಟ್ ಆನ್ಸರ್. ಇದು ಬರೆದಿದ್ರೆ ಖಂಡಿತ ನಮಗೆ ಇಲ್ಲಿ ಒಂದು ಅಂಕ ಸಿಗ್ತದೆ. ಮುಂದೆ ನೋಡೋಣ. ಸಿಕ್ಸ್ತ್ ಕ್ವಶನ್. In an arithmetic progression, if an is equal to 2n plus 1, then the common difference of the arithmetic progression is. Option A1, B2, C3, D4. ಇಲ್ಲಿ ರೈಟ್ ಆನ್ಸರು D4 ಇಸ್ ದ ರೈಟ್ ಆನ್ಸರ್. ಇದನ್ನು ಬರೆದು ನಿಮಗೆ ಖಂಡಿತ ಇಲ್ಲೊಂದು ಮಾರ್ಕ್ ಸಿಗ್ತದೆ ಮಕ್ಕಳೇ. ಮುಂದೆ ನೋಡೋಣ. ನೆಕ್ಸ್ಟ್ ಕ್ವಶನ್, ಸೆವೆಂತ್ ಕ್ವಶನ್. ದ ಕೋಆರ್ಡಿನೇಟ್ಸ್ ಆಫ್ ದ ಮಿಡ್ ಪಾಯಿಂಟ್ ಆಫ್ ದ ಲೈನ್ ಸೆಗ್ಮೆಂಟ್ ಜಾಯ್ನಿಂಗ್ the points 2, 3 and 4, 7 are. Option 3, 5, 5, 3, 1, 2, 6, 10. ರೈಟ್ ಆನ್ಸರ್ ಆಪ್ಷನ್ ಎ 3, 5 ಇಸ್ ದ ರೈಟ್ ಆನ್ಸರ್. ಇಲ್ಲಿ ಇದನ್ನು ಬರೆದ್ರೆ ನಮ್ಗೆ ಖಂಡಿತ ಒಂದು ಅಂಕ ಸಿಕ್ಕಿರ್ತದೆ. ನೆಕ್ಸ್ಟ್ ಕ್ವಶನ್, ಏಯ್ತ್ ಕ್ವಶನ್. In the trapezium ABCD, AB parallel DC and PQ are points on the sides AD and BC respectively. If PQ parallel DC PD is equal to 18 cm, BQ is equal to 35 cm and QC is equal to 15 cm, then length of AD is. ಇಲ್ಲಿ ಒಂದು ಫಿಗರ್ ಕೊಟ್ಟಿದ್ದಾರೆ. ಅದರಲ್ಲಿ ಯಾವ ರೀತಿ ನಾವು ಇಲ್ಲಿಗ ಅದನ್ನು ನಾವು ಆಪ್ಷನಲ್ಲಿ ಕಂಡುಹಿಡಿಬೇಕು ಯಾವುದು ಉತ್ತರ ಅಂತೇಳಿ ಗಮನಿಸೋಣ ಮಕ್ಕಳು. ಇಲ್ಲಿ ಆಪ್ಷನ್ ಎ 5 cm, ಬಿ 50 cm, ಸಿ 57 ಮೀಟರ್, ಡಿ 60 ಮೀಟರ್. ರೈಟ್ ಆನ್ಸರ್ ಬಂದು ಇಲ್ಲಿ 60 ಮೀಟರ್ ಇಸ್ ದ ರೈಟ್ ಆನ್ಸರ್. 60 ಬರೆದ್ರೆ ನಿಮಗೆ ಇಲ್ಲಿ ಒಂದು ಅಂಕ ಸಿಗ್ತದೆ ಮಕ್ಕಳು. ಇದಿಷ್ಟು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಆಗಿತ್ತು. ಮುಂದೆ 1 ಮಾರ್ಕ್ ಕ್ವಶನ್ಸ್ ನಾನು ಇಲ್ಲಿ ಸಾಲ್ವ್ ಮಾಡಿ ನಿಮಗೆ ತಿಳಿಸ್ತೀನಿ, ಗಮನಿಸೋಣ ನೋಡಿ. ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್. ಸ್ಟೇಟ್ ದ ಫಂಡಮೆಂಟಲ್ ಥಿಯರಮ್ ಆಫ್ ಅರ್ಥಮೆಟಿಕ್. ಇದಕ್ಕೆ ಆನ್ಸರ್ ಬಂದು ದಿಸ್ ಈಸ್ ದ ಡೆಫಿನೇಷನ್ ಕ್ವಶನ್. ಇದಕ್ಕೆ ನೋಡಿ, ಇಲ್ಲಿ ಎವರಿ ಕಾಂಪೋಸಿಟ್ ನಂಬರ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಆಸ್ ಎ ಪ್ರಾಡಕ್ಟ್ ಆಫ್ ಎ ಪ್ರೈಮ್ ನಂಬರ್ ಆ್ಯಂಡ್ ದಿಸ್ ಫ್ಯಾಕ್ಟರೈಸೇಷನ್ ಈಸ್ ಯೂನಿಕ್ ಎಕ್ಸೆಪ್ಟ್ ಫಾರ್ ದ ಆರ್ಡರ್ ಆಫ್ ಫ್ಯಾಕ್ಟರ್ಸ್. ಇಲ್ಲಿ ಬರೆದ್ರೆ ನಿಮಗೆ ಖಂಡಿತ ಇಲ್ಲಿ ಒಂದು ಅಂಕ ಸಿಗ್ತದೆ. ನೆಕ್ಸ್ಟ್ ಕ್ವಶನ್,
Next question, if the first term of an arithmetic progression is a and the last term is a n, then write the formula to find the sum of the first n terms of the arithmetic progression. ಇದಕ್ಕೆ ಆನ್ಸರ್ ಬಹಳ ಸುಲಭ ಮಕ್ಕಳು, ಇಲ್ಲಿ ನಾನು ತೋರಿಸ್ತೀನಿ ನೋಡಿ. ಸರಿ, Sn is equal to n by 2 of a plus an. ಈ ರೀತಿ ಬರೆದ್ರೆ ಖಂಡಿತ ನಿಮಗೆ 1 ಮಾರ್ಕ್ಸ್ ಸಿಗ್ತದೆ. ನೆಕ್ಸ್ಟ್ 11th ಕ್ವಶನ್, ರೈಟ್ ದ ಡಿಗ್ರಿ ಆಫ್ ಎ ಕ್ಯೂಬಿಕ್ ಪಾಲಿನಾಮಿನಲ್. ಇದಕ್ಕೆ ಸರಿಯಾದ ಆನ್ಸರ್ ಜಸ್ಟ್ ಸಿಂಪಲ್ ಆನ್ಸರ್ ಈಸ್ 3. 1 ಮಾರ್ಕ್ಸ್ ಸಿಗ್ತದೆ. ನೆಕ್ಸ್ಟ್ 12th ಕ್ವಶನ್, ಇನ್ ದ ಫಿಗರ್ ಡಿ ಅಂಡ್ ಇ ಆರ್ the midpoint of sides AB and AC respectively. If DE is equal to 4 cm, then write the measure of BC. ಈಗ ನಾವು ಇದನ್ನು ಮೆಜರ್ ಬಿ ಸಿನ ಕಂಡು ಹಿಡಿಬೇಕಾಗತ್ತೆ. ಇಲ್ಲಿ ಇದನ್ನು ಯಾವ ರೀತಿ ಅಂತ ನಾನು ಇಲ್ಲಿ ನಿಮಗೆ ಸಾಲ್ವ್ ಮಾಡಿ ತೋರಿಸ್ತೀನಿ ನೋಡಿ ಮಕ್ಕಳೇ. ಇಲ್ಲಿ ಏನೇನು ಕೊಟ್ಟಿದ್ದಾರೆ ಅಂದರೆ, ಡಿ ಅಂಡ್ ಇ ಆರ್ ಮಿಡ್ ಪಾಯಿಂಟ್ಸ್, ಡಿ ಈಸ್ ಈಕ್ವಲ್ ಟು 4 cm ಬೈ ಮಿಡ್ ಪಾಯಿಂಟ್ ಥಿಯರಮ್. DE is equal to 1 by 2 into BC. So, BC is equal to 2 into DE is equal to 2 into 4 is equal to 8 centimeter. BC is equal to 8 centimeter. This is the right answer. Next question. Next 13th question. Write the formula. Find the total surface area of a cube of edge of length a units. ಇದು ಫಾರ್ಮುಲಾ ಕ್ವಶನ್ ಆಗಿರೋದು. ಇಲ್ಲಿ ಫಾರ್ಮುಲಾ ಬರೆದ್ರೆ 1 ಮಾರ್ಕ್ಸ್ ಸಿಗುತ್ತೆ. ದ ಫಾರ್ಮುಲಾ TSA is equal to 6A square. This is the right answer. Next question, 14th question. If the lines represented by the equation 4x plus py plus 8 is equal to 0 and 4x plus 4y plus 2 is equal to 0 are parallel, then find the value of p. ಇದಕ್ಕೆ ನಾವು ಇಲ್ಲಿ ಗಮನಿಸೋಣ ನೋಡಿ ಮಕ್ಕಳೇ. Given lines 4x plus py plus 8 is equal to 0, 4x plus 4y plus 2 is equal to 0. For parallel lines, a1 by b1 is equal to a2 by b2. So, 4 by p is equal to 4 by 4. 4 by p is equal to 1, p is equal to 4. The answer is p is equal to 4. This is the right answer. Next 15th question, in the given cumulative frequency distribution table, write the median class. ಇದು ಮೀಡಿಯನ್ ಸಂಬಂಧಪಟ್ಟಿರುವಂಥದ್ದು. ಇಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ತೋರಿಸ್ತೀನಿ ನೋಡಿ ಮಕ್ಕಳೇ ಹೇಗೆ ಅಂಥೇಳಿ. ಇಲ್ಲಿ ಟೇಬಲ್ ಕೊಟ್ಟಿದ್ದಾರೆ, ಆ ಟೇಬಲ್ಗೆ ಸಂಬಂಧಪಟ್ಟಂತೆ ಇಲ್ಲಿ ಗಮನಿಸಿ. From cumulative frequency 3, 7, 14, 20, total n is equal to 20. n by 2 is equal to 20 by 2 is equal to 10. ಇಲ್ಲಿ 2 1s are 2 2s are 2 10s are 20. This is the right answer. Next, the class whose cumulative frequency just exceeds 10 is 20 to 30. Median class 20 to 30 is the right answer. Next 16th question, write the coordination of point where the graph of linear polynomial p of x is equal to x plus 5 intersects the x axis. ಇದಕ್ಕೆ ನೋಡೋಣ. Coordinate where graph cuts x minus a axis. Given p of x is equal to x plus 5. For x minus intercept y is equal to 0, x plus 5 is equal to 0, x is equal to minus 5, point minus 5, 0, it is the right. Next, third main ಹೋಗೋಣ. Prove the 5 plus root 3 is an irrational number. 5 is rational number, root 3 is irrational number. Sum of a rational and irrational number is always irrational. So, 5 plus root 3 is irrational. ಈ ರೀತಿ ನೀವು ಬಿಡಿಸಿದ್ರೆ ಖಂಡಿತ ನಿಮಗೆ 2 ಮಾರ್ಕ್ಸ್ ಸಿಗ್ತದೆ ಮಕ್ಕಳೇ.
Next 18th question, solve the given pair of linear equation by elimination method. ಇಲ್ಲಿ 2x ಪ್ಲಸ್ ವೈ ಇಸ್ ಈಕ್ವಲ್ ಟು 8, 3x ಮೈನಸ್ ವೈ ಇಸ್ ಈಕ್ವಲ್ ಟು 7 ಕೊಟ್ಟಿದ್ದಾರೆ. ಇದನ್ನು ಯಾವ ರೀತಿ ಮಾಡಬೇಕು ಅಂತ ನಾನು ತೋರಿಸ್ತೀನಿ ನೋಡಿ. 2x ಪ್ಲಸ್ ವೈ ಇಸ್ ಈಕ್ವಲ್ ಟು 8, 1, 3x minus y is equal to 7, 2, and 1 and 2, 5x is equal to 15, x is equal to 3. Substitute in 1, 2 of 3 plus y is equal to 8, y is equal to 2, x is equal to 3, x is equal to 2. ಇದು ಈ ರೀತಿ ನೀವು ಸಾಲ್ವ್ ಮಾಡಬೇಕಾಗತ್ತೆ. ನೆಕ್ಸ್ಟ್ 19th ಕ್ವಶನ್, find the sum of the first 20 terms of the arithmetic progression 5, 8, 11 using formula. Or find the number of terms of the arithmetic progression 100, 96, 92 continuously 12 using formula. ಇದು ನೋಡೋಣ. 19th question, first one, AP 5, 8, 11, A is equal to 5, D is equal to 3, N is equal to 20, Sn is equal to N by 2 of 2A plus of N minus 1 D. S 20 by 2 of 2 of 5 plus 19 into 3 is equal to 10 of 10 plus 57 is equal to 10 into 67. Answer is 670. Next R question ಕೇಳಿದರೆ R questionಗೆ AP 100, 96, 92, 12. A is equal to 100, D is equal to minus 4, L is equal to 12. Next L is equal to A plus of N minus 1 D. 12 is equal to 100 plus of N minus 1 of minus 4. 12 is equal to 100 minus 4 of N minus 1. 12 is equal to 100 minus 4 N plus 4. 12 is equal to 104 minus 4N. 4N is equal to 92. N is equal to 23. Number of terms 23 is the right answer. ಮಕ್ಕಳ ಕ್ವಶನ್ ಪೇಪರ್ ಇಟ್ಕೊಳ್ಳಿ. ಕ್ವಶನ್ಸ್ನ ನೀವು ನೋಡಿಕೊಂಡು ನಾನು ಕೀ ಆನ್ಸರ್ಸ್ ಹೇಳ್ತೀನಿ, ಅದನ್ನು ಅದ್ರ ತಕ್ಕಂತೆ ನೀವು ನೋಡ್ಕೊಳ್ತಾ ಹೋಗ್ತೀರಿ. ನಾನು ಕ್ವಶನ್ ಪೇಪರಲ್ಲಿ ತೋರ್ಸೋಕ್ಕೆ ಕಷ್ಟ ಆಗ್ತಾಯಿದೆ. ಹಾಗಾಗಿ 20th ಕ್ವಶನ್, ರೈಟ್ ದ ಟ್ರಯಾಂಗಲ್ ವಿತ್ ಸೈಡ್ಸ್ 3, 4, 5. Sin A is equal to opposite is equal to 3 by 4. Opposite by hypotenuse is equal to 3 by 5. Next, tan theta is equal to opposites by adjacent is equal to 4 by 3. ಇದು ಆನ್ಸರ್. 21st ಕ್ವಶನ್, x square plus 4x minus 60 is equal to 0. Factorization x minus 10 of x minus 6 is equal to 0. Roots x is equal to minus 10, 6. This is the right answer. Next R ಕ್ವಶನ್ ಇದೆ. ಇದರಲ್ಲಿ R ಕ್ವಶನಲ್ಲಿ ಇದನ್ನು ಯಾವ ರೀತಿ ಮಾಡಬೇಕು ಅಂತಂದರೆ, 2x square is equal plus 3x minus 7 is equal to 0. Discriminate D is equal to B square minus 4AC is equal to 9 plus 56 is equal to 65. Nature, real and distinct root. This is the right answer. Next 22 question, 22nd one ಬಂದು ಇಲ್ಲಿ ಗಮನಿಸೋಣ. ನೋಡಿ ಮಕ್ಕಳೇ, HCF of 135 and 75. 135 is equal to 3 cube into 5. 75 is equal to 3 into 5 square. HCF is equal to 3 into 5 is equal to 15. LCM of 15 and 20, LCM is 60. 23 question, midpoint for formula. X plus 2 by 2, 5 plus y by 2 is equal to 4, 3. Solve. X plus 2 is equal to 8, x is equal to 6. 5 plus y is equal to 6, y is equal to 1. Diameter AB, root 6 minus 2 whole square plus 5 minus 1 whole square is equal to root 16 plus 16 is equal to root 32 is equal to 4 root 2. This is the solve. Next 24th question,
OAB is equal to 90 degree radius tangenta. Given OBA is equal to 45 degrees, so triangle angles AOB is equal to 45 degree. This triangle is isosceles. Given OB is equal to 5 root 2, OA is equal to OB cos 45 degree is equal to 5 root 2 into 1 by root 2 is equal to 5. Radius is equal to 5 centimeter. Next question, 25th question. X square minus 2x minus 8 is equal to 0. X minus 4 of x plus 2 is equal to 0. Zeros, x is equal to 4 minus 2. Verification, a plus b is equal to 2. AB is equal to minus 8. 26th proof. The tangent on any point of a circle is perpendicular up to the radius at that point. Next, 27th angles. B is equal to 180 minus 55 plus 35 is equal to 90 degree. Ratio 3 is to 4 is to 5. Let's sides 3k, 4k, 5k. Parameters 12k is equal to 12k minus 60 minus k minus 5. Sides 50, 20, 25 centimeter. Angles 55 degree, 35 degree, 90 degree. Next 28th question, ಮೀನಿಗೆ ಸಂಬಂಧಪಟ್ಟಿರುವಂಥದ್ದು ಇಲ್ಲಿ ಗಮನಿಸ್ತಾ ಹೋಗೋಣ ಮಕ್ಕಳೇ. ಡೆಲ್ಟಾ ಪ್ಲಸ್ is equal to 50, sigma f is equal to 50, sigma fx is equal to 1380, 1380 by 50 is equal to 27.6. Next 28th question, LHS. Recall then CSA 1 by sin A and sin A is equal to 1 is equal to cos. Next LHS is equal to 1 by sin A minus sin A of 1 by cos theta minus cos A. Taking the LCM in both parentheses, LHS 1 minus sin square by A by sin A, 1 minus cos square A cos A. ಇದು ಇಲ್ಲಿ ಕಂಟಿನ್ಯೂ ಆಗಿದೆ ಮತ್ತೆ ಮಕ್ಕಳ ನೋಡಿ. ಯೂಸಿಂಗ್ ದ ಐಡೆಂಟಿಟಿ sin square A plus cos square A is equal to 1, LHS cos square A by sin A, sin square A by cos A. LHS cos A sin A. RHS, recall that tan A is equal to sin A by cos A and cos plus A is equal to cos A by sin A. Next RHS 1 by sin A by cos A plus cos A by sin A. Taking the LCM in the denominator, RHS is equal to 1 by sin square A plus cos square A by cos A sin A. Since sin square A plus cos square A is equal to 1, RHS 1 by 1 by cos A sin A is equal to cos A sin A. Conclude.